ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಚಾನಲ್ ನಿಮಗೆ ಮಾರ್ಕೆಟಿನ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು 26 ನವೆಂಬರು. ಇವತ್ತು ಏನಾಗ್ಬೋದು ಮಾರ್ಕೆಟಲ್ಲಿ, ನಿನ್ನೆ ಏನಾಯಿತು, ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು, ಅದರಿಂದ ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಅನ್ನತ್ತೆ. ನೀವು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ, ನಿಮಗೆ ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ನೋಡೋಣ ಏನು ಆಯಿತು ಅಂತ. ಮಾರ್ಕೆಟಲ್ಲಿ ನಿನ್ನೆ ನಾವು ಒಂದು ಪ್ರಾಫಿಟ್ ಬುಕ್ಕಿಂಗ್ ನೋಡಿದ್ವಿ. ನಿಮಗೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವಿದ್ದರೆ ಅಲ್ಲಿ ಆಲ್ರೆಡಿ ನಾನು ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಕೊಟ್ಟೆ. ಯಾಕಂದರೆ ಡೇ ನಮ್ಮ ಏನು ಸಪೋರ್ಟ್ ಇತ್ತು ಆ ಡೇ ಸಪೋರ್ಟ್ ಬ್ರೇಕ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಕೆಳಗೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ. ಸೊ ಅದ್ರ ತಕ್ಕಂಗೆ ಆಯಿತು ಮಾರ್ಕೆಟು ಸ್ಟ್ರಾಂಗ್ ಆಗಿ ಡೌನ್ವರ್ಡ್ ಮೂಮೆಂಟ್ ಕೊಡ್ತು. ಅದು ಆಲ್ಮೋಸ್ಟ್ ಹೈಯಿಂದ ಲೋ ಅದು ನೋಡೋದಾದರೆ ನೀವು ಆಲ್ಮೋಸ್ಟ್ 300 ಪಾಯಿಂಟು ಮೇಲಿಂದ ಕೆಳಗೆ ಬಂದಿದೆ. ಈಗ ಮಾರ್ಕೆಟಲ್ಲಿ ಈ ಪರ್ಟಿಕ್ಯುಲರ್ ಪ್ಯಾಟ್ರನ್ ಏನಿದೆ, ಇದಕ್ಕೆ ಬೇರಿಶ್ ಎನ್ಗಲ್ಫಿಂಗ್ ಅಂತ ಕರಿತೀವಿ. ಈ ಬೇರಿಶ್ ಎನ್ಗಲ್ಫಿಂಗ್ ಒಂದು ನೆಗೆಟಿವ್ ಪ್ಯಾಟ್ರನ್ನು, ಇದು ರಿವರ್ಸಲ್ ಆಗುವಂತಹ ಸಂಭಾವನೆ ತೋರಿಸ್ತಾ ಇದೆ. ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಡೈವರ್ಜೆನ್ಸ್ ಆಲ್ರೆಡಿ ಬಂದಿತ್ತು, ಅದರ ಜೊತೆಗೆ ಈಗ ಪ್ಯಾಟ್ರನ್ ಕೂಡ ಸಜೆಸ್ಟ್ ಮಾಡ್ತದೆ. ಇಲ್ಲಿ ಒಂದು ಏನಾಗುತ್ತೆ ಅಂದರೆ, ಇಲ್ಲಿಂದ ಬೈ ಮಾಡ್ದಲೇ ಇರೋದು ಒಳ್ಳೆಯದಾಗತ್ತೆ. ಇಲ್ಲಿಂದ ಬೈ ಅವಾಯ್ಡ್ ಮಾಡಬೇಕು. ಸೆಲ್ಲಿಂಗ್ ಮಾಡೋ ಸಂಭಾವನೆ ಇದೆ. ಸೆಲ್ ಆನ್ ರ್ಯಾಲೀಸ್ ಅಂತ ಕರಿತೀವಿ. ಅಂದರೆ ಯಾವ್ದಾರೋ ಒಂದು ಸಡನ್ ಮೂಮೆಂಟ್ ಅಪ್ವರ್ಡ್ಸ್ ಬಂದಾಗ ಅಲ್ಲಿ ಸೆಲ್ ಮಾಡ್ಬೋದು. ಅಲ್ಲಿ ಡೇ ಹೈಯಿಂದ ಮೇಲೆ ಸ್ವಲ್ಪ ಇಟ್ಕೊಂಡು ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಸೆಲ್ ಮಾಡ್ಬೋದಾಗತ್ತೆ. ಸೊ ಸ್ನೇಹಿತರೆ, ನಾನು ನಿಮಗೆ ಮುಂಚೆಯಿಂದನೂ ಹೇಳ್ತಾ ಇದ್ದೆ, ನಾವು 12,800ರಿಂದ 13,000 ರೇಂಜಲ್ಲೇ ಓಡಾಡ್ಬೋದು ಅಂತ. ಮಾರ್ಕೆಟು ಕೆಲವೊಂದು ಟೈಮ್ ಅಬ್ರಪ್ಟಾಗಿ ಮೂವ್ ಆಗುತ್ತೆ. ಹಾಗೆ ಇದು 13,000ನ ಕ್ರಾಸ್ ಮಾಡಿ ಅದನ್ನು ಬ್ರೇಕ್ ಮಾಡಿ ಇನ್ನೂ ಮೇಲೆ ಹೋಗುತ್ತೆ ಅನ್ನೋ ಥರ ಲಕ್ಷಣ ತೋರಿಸ್ತಾ ಇತ್ತು. ಅದು ಆಗಲಿಲ್ಲ. ಅದಕ್ಕೆ ಸ್ಟ್ರೆಂತ್ ಸಿಗ್ತಾ ಇಲ್ಲ, ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಮಾರ್ಕೆಟಲ್ಲಿ. ಅದಾದ ನಂತರ ಮಾರ್ಕೆಟಲ್ಲಿ ಏನಾಯಿತು ಅಂದರೆ, ಅಲ್ಲಿಂದ ಈಗ 13,000ನ ಕ್ರಾಸ್ ಮಾಡೋಕ್ಕೆ ಹೋಯಿತು, ಬಟ್ ಸಸ್ಟೈನ್ ಮಾಡೋಕ್ಕಾಗಲಿಲ್ಲ. ಸೊ ಆದ್ದರಿಂದ ಈ 13,000 ಏನಿದೆ, ಇದರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಮುಂಚೆಯಿಂದನೂ ಇದೆ. ಇಲ್ಲಿ ಬೇರ್ಸ್ ಆ್ಯಕ್ಚುಲಿ ಅವರ ಸ್ಟ್ರೆಂತನ್ನ ತೋರಿಸ್ತಾ ಇದ್ದಾರೆ. ಆ ಬೇರ್ ಸ್ಟ್ರೆಂತ್ ತೋರಿಸ್ತಾ ಇರೋ ಕಾರಣದಿಂದ ಇಲ್ಲಿ ಅಟ್ಲೀಸ್ಟ್ ಇವತ್ತಿನ ಏನು ಟ್ರೇಡಿಂಗ್ ನಡೆಯುತ್ತೆ, ನಾವು ಮುಂಚೆ ಹೇಳ್ದಂಗೆ 12,000ದಿಂದ 13,000 ಇದೇ ಮೇಜರ್ ರೇಂಜ್ ಆಗುತ್ತೆ. ಬಟ್ ಇವತ್ತಿನ ಟ್ರೇಡಿಂಗ್ ರೇಂಜ್ ನಾನು ಕಾಣಿಸ್ತಾ ಇರೋ ಹಾಗೆ, ಈಗ ಸದ್ಯದಲ್ಲಿ ಮಾರ್ಕೆಟ್ ಶುರುವಾಗೋಕ್ಕಿಂತ ಮುಂಚೆ ಕಾಣಿಸ್ತಾ ಇರೋ ಹಾಗೆ 12,000ದಿಂದ 12,800ರಿಂದ 12,900 ಈ ರೇಂಜಲ್ಲಿ ಟ್ರೇಡ್ ಮಾಡೋ ಸಂಭಾವನೆ ಜಾಸ್ತಿ ಇರುತ್ತೆ. ಸೊ 12,900 ಮೇಲೆ ಟ್ರೇಡ್ ಮಾಡಿದ್ರೆ ಸಸ್ಟೈನ್ ಆಗೋದು ಕಷ್ಟ ಆಗುತ್ತೆ. ಅಲ್ಲಿಂದ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. 12,800 ಕೆಳಗಿದ್ದರೆ ಅಲ್ಲಿಂದ ಬೈಯಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೇ ಟೈಟ್ ರೇಂಜಲ್ಲಿ ಟ್ರೇಡ್ ಮಾಡುತ್ತೆ. ಎಲ್ಲಿವರೆಗೂ ಯುರೋಪ್ ಮಾರ್ಕೆಟ್, ಯು ಎಸ್ ಮಾರ್ಕೆಟ್ ಫ್ಯೂಚರ್ಸಲ್ಲಿ ಏನಾದರೂ ತುಂಬ ಸ್ಟ್ರಾಂಗ್ ನೆಗೆಟಿವ್ ಮೂಮೆಂಟ್ ಏನಾದ್ರು ಬಂತು ಅಂದರೆ, ಆವಾಗ ಪ್ರಾಬಬ್ಲಿ 12,700ವರೆಗೂ ಹೋಗ್ಬೋದು. ಬಟ್ 12,700 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬ್ರೇಕ್ ಆಯಿತು ಅಂದರೆ ನಾವು ಇನ್ನೂ ಸ್ಟ್ರಾಂಗ್ ಆಗಿ ನೆಗೆಟಿವ್ ಮೂಮೆಂಟ್ ಕೊಡಬೇಕಾಗತ್ತೆ. ಬಟ್ ಈ ಪೂರ್ತಿ ಏನು ಸೀರೀಸ್ ಇದೆ, ತುಂಬ ಸ್ಟ್ರಾಂಗ್ ಮೂಮೆಂಟ್ ಇರೋ ಕಾರಣದಿಂದ ನನಗೇನು ಇದರಲ್ಲಿ ಜಾಸ್ತಿ ಡೌನ್ವರ್ಡ್ ಕಾಣಿಸ್ತಾ ಇಲ್ಲ, ಅಟ್ಲೀಸ್ಟ್ ಇವತ್ತಿನ ದಿವಸಕ್ಕೆ. ಯಾಕಂದರೆ ಇವತ್ತು ಆಪ್ಷನ್ ಎಕ್ಸ್ಪೈರಿ ಆಗುತ್ತೆ. ಸೊ ಆಪ್ಷನ್ ಎಕ್ಸ್ಪೈರಿ ಇರೋ ಕಾರಣದಿಂದ ಮಾರ್ಕೆಟ್ ಇದೇ ಟೈಟ್ ರೇಂಜಲ್ಲಿ ಮೂವ್ ಆಗೋ ಎಲ್ಲ ಸಂಭಾವನೆಯೂ ಇರುತ್ತೆ. ಸೊ ಆದ್ದರಿಂದ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಓವರಾಲ್ ಮಾರ್ಕೆಟು ತುಂಬ ನ್ಯಾರೋ ರೇಂಜಿಗೆ ಬರುತ್ತೆ. ಸೈಡ್ ವೇಸ್ ಟು ನೆಗೆಟಿವ್ ಆಗಿರುತ್ತೆ ಮಾರ್ಕೆಟ್ ಸದ್ಯದಲ್ಲಿ ಸೆಲ್ ಆನ್ ರ್ಯಾಲೀಸ್ ಆಗುತ್ತೆ. ಇಲ್ಲಿಂದ ನಾವು ಕೆಲವೊಂದು ಇದನ್ನು ಸದ್ಯದಲ್ಲಂತೂ ಪ್ರಾಫಿಟ್ ಬುಕ್ಕಿಂಗ್ ಅಂತ ನಾವು ನೋಡೋಣಂತೆ. ಯಾಕಂದರೆ ಪ್ರತಿ ಸಲ 17,500ರಿಂದ ಮಾರ್ಕೆಟ್ ಯಾವಾಗ ಮೇಲ್ ಬಂದಿದೆ, ಈ ರಿವರ್ಸಲ್ ಸಿಗ್ನಲ್ ಕಾಣಿಸ್ತಾ ಇದ್ದಾಗೆಲ್ಲ ಮತ್ತೆ ಆ ರಿವರ್ಸಲನ್ನು ಬ್ರೇಕ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗಿದೆ. ಆದ್ದರಿಂದ ಎಲ್ಲಿವರೆಗೂ ನಮಗೆ ಕ್ಲಿಯರ್ ಇಂಡಿಕೇಷನ್ ಸಿಗೋದಿಲ್ಲ
ಅಲ್ಲಿವರೆಗೂ ನಾವು ಇದನ್ನು ಪ್ರಾಫಿಟ್ ಬುಕ್ಕಿಂಗ್ ಅಂತ ನೋಡೋಣ. ಕೆಲವೊಂದು ರೀಟ್ರೇಸ್ಮೆಂಟ್ಸ್ ಬರ್ಬೋದು, ಆ ರೀಟ್ರೇಸ್ಮೆಂಟ್ಸಲ್ಲಿ ಸಪೋರ್ಟ್ ತೊಗೊಳುತ್ತಾ, ಆ ಸಪೋರ್ಟಲ್ಲಿ ಎಷ್ಟು ಬೌನ್ಸ್ ಬ್ಯಾಕ್ ಸಿಗುತ್ತೆ ಅದನ್ನು ನಾವು ನೋಡಬೇಕಾಗತ್ತೆ. ಓವರಾಲ್ ಈಗ ಪ್ರಾಬಬ್ಲಿ 12,500 ರೇಂಜ್ ತನಕ ಮಾರ್ಕೆಟ್ ಹೋಗ್ಬೋದು ಇವಾಗ ಏನಾರು ಈ ಇದು ನೆಗೆಟಿವ್ ಆಗಿ ಹೀಗೆ ಮುಂದುವರೆದ್ರೆ. ಯಾಕಂದರೆ ಇಲ್ಲಿ ಬೈಯಿಂಗ್ ಮಾಡೋದ್ರಲ್ಲಿ ಅರ್ಥ ಕಾಣಿಸ್ತಾ ಇಲ್ಲ. ಸೆಲ್ಲಿಂಗ್ ಆ್ಯಕ್ಚುಲಿ ರ್ಯಾಲೀಸಲ್ಲಿ ಸೆಲ್ ಮಾಡ್ಬೋದಾಗತ್ತೆ. ಸೊ ಅದೇ ನಾವು ಬ್ಯಾಂಕ್ ನಿಫ್ಟಿಲಲ್ಲಿ ನೋಡೋದಾದರೆ 27,500ರಿಂದ 28,000 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಅಲ್ಲಿ ನಮಗೆ ಬೌನ್ಸ್ ಬ್ಯಾಕ್ ಸಿಗೋ ಸಂಭಾವನೆ ಇರುತ್ತೆ. ಈಗ ಸದ್ಯಕ್ಕಂತೂ ಒಂದು ರೇಂಜಲ್ಲೇ ಇರುತ್ತೆ, ನೆಗೆಟಿವ್ ರೇಂಜಲ್ಲಿರುತ್ತೆ. ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನೀವು ಈಗ US ಮಾರ್ಕೆಟಲ್ಲಿ ನೋಡಿ, ನಿನ್ನೆ ಏನಾಯಿತು ಅಂದರೆ ಡೌ ಜೋನ್ಸ್ ಆಗಲಿ, S&P ಆಗಲಿ, ರಸಲ್ ಆಗಲಿ ಎಲ್ಲ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಫ್ಲ್ಯಾಟಿಂದ ನೆಗೆಟಿವ್ ಇದೆ, ತುಂಬ ಜಾಸ್ತಿ ನೆಗೆಟಿವು ಇಲ್ಲ. ಅದರಲ್ಲಿ ಏನು ಕನ್ಕ್ಲೂಷನ್ಗೆ ತೊಗೊಳಕ್ಕಾಗಲ್ಲ, ಪ್ರಾಫಿಟ್ ಬುಕ್ಕಿಂಗ್ ಅಂತಲೇ ನೋಡಬೇಕಾಗತ್ತೆ. ಅದೇ ನ್ಯಾಸ್ಡ್ಯಾಕ್ ಸ್ವಲ್ಪ ಪಾಸಿಟಿವ್ ಇತ್ತು, ಅದು ಆಲ್ ಟೈಮ್ ಹೈನ ಮತ್ತೆ ಟಚ್ ಮಾಡಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಬಟ್ ಓವರಾಲ್ ಏನು ಸ್ಟ್ರಾಂಗಾಗಿ ನಾವು ಯಾವುದೇ ರೀತಿಯ ನೆಗೆಟಿವ್ ಮೂಮೆಂಟ್ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಬಟ್ ಈ ವೀಕ್ಲಿ ಕ್ಲೋಸಿಂಗನ್ನು ಕ್ಲೋಸಾಗಿ ವಾಚ್ ಮಾಡಬೇಕಾಗತ್ತೆ. ಇವತ್ತು ಥ್ಯಾಂಕ್ಸ್ ಗಿವಿಂಗ್ಗೆ ಅರ್ಧ ದಿವಸ ಹಾಲಿಡೇ ಇದೆ, ಟ್ರೇಡಿಂಗ್ ಹಾಲಿಡೇ ಇರೋದ್ರಿಂದ ಇವತ್ತು ಜಾಸ್ತಿ ಮೂಮೆಂಟ್ ಆಗಲ್ಲ. ಇದು ನಮಗೆ ಹಿಂಗೆ ಮುಹೂರ್ತ ಟ್ರೇಡಿಂಗಲ್ಲಿ 1 ಅವರ್ ಇತ್ತು, ಇಲ್ಲಿ ಥ್ಯಾಂಕ್ಸ್ ಗಿವಿಂಗಿಗೆ ಒಂದು 3 ಅವರ್ಸ್ ಆ್ಯಕ್ಚುಲಿ ಟ್ರೇಡಿಂಗ್ ಅಲೋ ಮಾಡ್ತಾರೆ, ಬಟ್ ವಾಲ್ಯೂಮ್ಸ್ ಕಮ್ಮಿ ಇರುತ್ತೆ ಅಂತ ಕನ್ಕ್ಲೂಷನ್ ಏನು ತೊಗೊಳಕ್ಕಾಗಲ್ಲ. ಇವತ್ತು ಏನೇ ಟ್ರೇಡಿಂಗ್ ಆದರೂ ಅದರಿಂದ ಏನು ಸ್ಟ್ರಾಂಗ್ ಆಗಿ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಾಲ್ಯೂಮ್ಸ್ ಕಮ್ಮಿ ಇರುತ್ತೆ. ಶುಕ್ರವಾರ ನಾಳೆ ಏನಿದೆ, ನಾಳೆ ಕ್ಲೋಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಕ್ಲೋಸಿಂಗ್ ಏನಾದ್ರು ನೆಗೆಟಿವ್ ಆಯಿತು ಅಂದರೆ US ಮಾರ್ಕೆಟಲ್ಲಿ ಕೂಡ ನಾವು ನೆಗೆಟಿವ್ ಕಾಣಿಸುವಂತಹ ಸಂಭಾವನೆ, ರಿವರ್ಸಲ್ ಸಂಭಾವನೆಗಳು ಕಾಣಿಸುತ್ತೆ. ಇಲ್ಲ ಅದು ನೆಗೆಟಿವ್ ಆಗಲಿಲ್ಲ ಅಂದರೆ ನಾವೇನು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಮತ್ತೆ ರೇಂಜ್ ಬೌಂಡೇ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಓವರಾಲ್ ಈಗ ಸ್ಟ್ರೆಂತ್ ಏನಿದೆ, ಅಟ್ಲೀಸ್ಟ್ ಇಂಡಿಯನ್ ಮಾರ್ಕೆಟ್ ಸಿಚುವೇಷನಲ್ಲಿ ಕಮ್ಮಿ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅದರಲ್ಲಿ ಏನು ಡಿಸಿಸಿವ್ ಆಗಿ ಕನ್ಕ್ಲೂಷನ್ ಮಾಡೋಕ್ಕಾಗಲ್ಲ, ಸ್ಟ್ರೆಂತ್ ಮತ್ತೆ ತೊಗೋಬೋದು ಮಾರ್ಕೆಟು. ಬಟ್ ಏನಾಗುತ್ತೆ ಅಂದರೆ FIS DIS ನೋಡೋದಾದರೆ, FISಸು ಪೂರ್ತಿ ವರ್ಷ ಬೈಯಿಂಗ್ ಮಾಡ್ತಾ ಇದ್ದಾರೆ, DIS ಪೂರ್ತಿ ವರ್ಷ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. DIS ಸೆಲ್ ಮಾಡ್ತಾ ಇದ್ದಾರೆ, FIS ಇವಾಗ ರಜಾ ತೊಗೊತಾರೆ. ಅಂದರೆ ಅವ್ರಿಗೆ, ಯಾಕಂದರೆ ಜಾನ್ವರಿಯಿಂದ ಡಿಸೆಂಬರ್ ಅವರು ವರ್ಕ್ ಮಾಡೋದು, ಆ್ಯಂಡ್ ಡಿಸೆಂಬರ್ ಈ ಟೈಮಲ್ಲಿ ಅವರು ಹಾಲಿಡೇಸ್ ತೊಗೊಳ್ಳೋವಂಥ ಟೈಮು. ಯಾಕಂದರೆ ಅವ್ರಿಗೆ ಬಿಗ್ಗೆಸ್ಟ್ ಫೆಸ್ಟಿವಲ್ಲು ಈ ಥ್ಯಾಂಕ್ಸ್ ಗಿವಿಂಗು, ನ್ಯೂ ಇಯರು, ಕ್ರಿಸ್ಮಸ್ಸು ಅವೆಲ್ಲ. ಸೊ ಅದರಿಂದ ಇಲ್ಲಿ ಆ್ಯಕ್ಟಿವಿಟಿ ಲೆವೆಲ್ ಏನಾಗುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಬೈ ಮಾಡೋರು ಯಾರೂ ಇಲ್ಲ ಅಂದರೆ ಯಾರು ಬೈ ಮಾಡ್ತಾರೆ? ಸೊ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟನ್ನು ಹೋಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿಂದ ನಾನೇನು ತುಂಬ ಸ್ಟ್ರಾಂಗ್ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಬಟ್ ಓವರಾಲ್ ಬೈಯಿಂಗ್ ಬರಲಿಲ್ಲ ಅಂದರೆ ಅಲ್ಲಿಂದ ಮಾರ್ಕೆಟ್ ಕರೆಕ್ಟ್ ಆಗೋ ಲಕ್ಷಣಗಳಿರುತ್ತೆ. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕಾಗತ್ತೆ ಮಾರ್ಕೆಟಲ್ಲಿ. ಒಂದು ಸಲ ಯಾಕಂದರೆ ಕರೆಕ್ಷನ್ ಬೇಕೇ ಬೇಕು ಮಾರ್ಕೆಟ್ಗೆ. ಮಾರ್ಕೆಟ್ ತುಂಬಾ ಸ್ಟ್ರಾಂಗಾಗಿ ಅಪ್ ಮೂವ್ ಕೊಟ್ಟಿದೆ. ಸೊ ಆದ್ದರಿಂದ ಒಂದು ಮಾರ್ಕೆಟ್ಗೆ ಸ್ಟ್ರೆಂತ್ ಸಿಗೋದಕ್ಕೆ ಅದು ಸ್ವಲ್ಪ ಕರೆಕ್ಷನ್ ಬೇಕು. ವ್ಯಾಲ್ಯೂಯೇಷನ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ಈ ಲೆವೆಲಲ್ಲಿ ಬೈ ಮಾಡೋದ್ರಲ್ಲಿ ಅರ್ಥ ಕಾಣಿಸ್ತಾ ಇಲ್ಲ. ಸೊ ಆದ್ದರಿಂದ ಅದ್ರ ಪ್ರಕಾರ ಮಾರ್ಕೆಟ್ ಪ್ರಾಬಬ್ಲಿ ಡೌನ್ವರ್ಡ್ಸ್ ಬರ್ಬೋದು. ಸೊ ಆವಾಗ ಆ್ಯಕ್ಚುಲಿ ಒಳ್ಳೊಳ್ಳೆ ಸ್ಟಾಕನ್ನು ನಿಮ್ಮ ಪೋರ್ಟ್ಫೋಲಿಯೋಲಿ ತೊಗೊತಾ ಹೋಗಿ. ಸೊ ಓವರಾಲ್ ನಾನು ಏನು ಹೇಳ್ಬೋದು ಅಂದರೆ, ಸ್ಟಾಕ್ ಮಾರ್ಕೆಟ್ ಸೈಡ್ ವೇಸಿಂದ ನೆಗೆಟಿವ್ ಆಗುತ್ತೆ, ಸೆಲ್ ಆನ್ ರ್ಯಾಲೀಸ್ ಆಗುತ್ತೆ. ಅದೇ ಕ್ರೂಡ್ ಆಯಿಲ್ ಕೂಡ ಮಾರ್ಕೆಟಿನ ಟ್ರೆಂಡ್ ಪ್ರಕಾರ ವರ್ಕ್ ಆಗ್ತಾ ಇದೆ, ಅದು ಸೈಡ್ ವೇಸಿಂದ ನೆಗೆಟಿವ್ ಆಗೋ ಸಂಭಾವನೆ ಇರುತ್ತೆ. ಯಾಕಂದರೆ ಇಲ್ಲಿಂದ ಅದಕ್ಕೆ ಅಪ್ವರ್ಡ್ ಜಾಸ್ತಿ ಹೆಡ್ ರೂಮ್ ಇಲ್ಲ, ಇಲ್ಲಿಂದ ಅದು ಕೆಳಗೆ ಬರೋ ಎಲ್ಲ ಸಂಭಾವನೆಯೂ ಇದೆ. ಓವರಾಲ್ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿದೆ, ಇಲ್ಲಿಂದ ಜಾಸ್ತಿ ಅಪ್ವರ್ಡ್ ನನಗಂತೂ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಅದು ನೆಗೆಟಿವ್ ಆಯಿತು ಅಂದರೆ ಡೌನ್ ಬರೋ ಸಂಭಾವನೆ ಜಾಸ್ತಿ ಇರುತ್ತೆ. ಅದೇ ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಏನಾಗಿದೆ ಅಂದರೆ ಒಂದು ಇಂಪಾರ್ಟೆಂಟ್ ಸಪೋರ್ಟಲ್ಲಿದೆ, ಅದು 200 DMA ಅಂತ ಹೇಳ್ತೀವಿ. ಇದು ಲಾಂಗ್ ಟರ್ಮ್ ಟ್ರೆಂಡನ್ನ ಆ್ಯಕ್ಚುಲಿ ಹೋಲ್ಡ್ ಮಾಡೋದಕ್ಕೆ ಇದು
ಲಾಂಗ್ ಟರ್ಮ್ ಟ್ರೆಂಡ್ ನೆಗೆಟಿವ್ ಆಗುತ್ತೆ ಇವಾಗ. ಈ ಈ ಗೋಲ್ಡ್ ಸಿಲ್ವರ್ ಇಲ್ಲಿಂದ ಬಿತ್ತು ಅಂದರೆ, ಸೊ ಅದು ಮೋಸ್ಟ್ ಲೈಕ್ಲಿ ಹೋಲ್ಡ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಗೋಲ್ಡ್ ಸಿಲ್ವರಲ್ಲಿ ಬೈಯಿಂಗ್ ಬರೋ ಸಂಭಾವನೆ ಜಾಸ್ತಿ ಇದೆ. ಸೊ ಗೋಲ್ಡ್ ಸಿಲ್ವರ್ ಬೈಯಿಂಗ್ ನೋಡ್ಬೋದು, ಯಾಕಂದರೆ ನೀವು ನೋಡ್ಬೋದು ಸ್ಟಾಕ್ ಮಾರ್ಕೆಟ್ ಮತ್ತು ಗೋಲ್ಡ್ ಸಿಲ್ವರ್ ಆಪೋಸಿಟ್ ಆಗಿ ವರ್ಕ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಇವಾಗ ಕರೆಕ್ಟ್ ಆಗುತ್ತೆ ಅಂದರೆ ಗೋಲ್ಡ್ ಸಿಲ್ವರ್ ಅಪ್ವರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸದ್ಯದಲ್ಲಿ ನಮಗೆ ತುಂಬ ಜಾಸ್ತಿ ಏನು ಮೂಮೆಂಟ್ ಯಾವುದ್ರಲ್ಲೂ ಕಾಣಿಸ್ತಾ ಇಲ್ಲ. ಸೈಡ್ ವೇಸಿಂದ ನೆಗೆಟಿವ್ ಸ್ಟಾಕ್ ಮಾರ್ಕೆಟ್ ಆಗುತ್ತೆ, ಸೈಡ್ ವೇಸಿಂದ ಪಾಸಿಟಿವ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆಗುತ್ತೆ, ಸೈಡ್ ವೇಸಿಂದ ನೆಗೆಟಿವ್ ಕ್ರೂಡ್ ಆಯಿಲ್ ಆಗುತ್ತೆ. ಈ ಸದ್ಯದಲ್ಲಿ ಇಷ್ಟನ್ನು ನಾವು ಕನ್ಕ್ಲೂಡ್ ಮಾಡ್ಬೋದಾಗತ್ತೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಿಟ್ ಮಾಡಿ. ನೀವು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇಲ್ಲ ಅಂದರೆ ಕ್ರೇಜಿ ಮನಿ ವಿತ್ ಶ್ರೀ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ, ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.